ಲಾಸ್ಟ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ಬನಾರಿ ಟೆಂಪಲ್ಗೆ ಹೋಗಿದ್ವಿ, ಓದ್ ಲಾಗಲ್ಲಿ ಹೇಳಿದ್ದೆ ನಾನು. ಅದು ಮುಗಿಸ್ಕೊಂಡು ಇವಾಗ ಈಶಾ ಫೌಂಡೇಶನ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಮುಗಿಸಿ ಇಲ್ಲಿಗೆ ಬರೋಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ ಅಷ್ಟಾಗಿತ್ತು ಟೈಮು. ಇಲ್ಲಿ 2 ಗೇಟ್ ಇದೆ, ಬ್ಯಾಕ್ ಗೇಟ್, ಫ್ರಂಟ್ ಗೇಟ್, ಎಲ್ಲಿಂದ ಬೇಕಾದ್ರೆ ಬರ್ಬೋದು. ಇವಾಗ ನಾವು ಬಂದಿದ್ದು ಬ್ಯಾಕ್ ಗೇಟಿಂದ ಬಂದು ಪಾರ್ಕಿಂಗ್ ಲಾಟ್, ಫ್ರಂಟ್ ಗೇಟ್ ಹತ್ರ ಇರೋದು ಪಾರ್ಕಿಂಗ್ ಲಾಟು. ಅಲ್ಲಿ ಹೋಗಿ ಪಾರ್ಕಿಂಗ್ ಚಾರ್ಜಸ್ಗೆ 30 ರೂಪೀಸ್ ಚಾರ್ಜ್ ಮಾಡಿದ್ರು. ಇಲ್ಲಿಂದನೇ ಶಿವಂದು ಸ್ಟ್ಯಾಚು ಕಾಣಿಸ್ತಾ ಇತ್ತು. ಕಾರ್ ಪಾರ್ಕಿಂಗ್ ಮಾಡೋದು ಕೂಡ ಅಷ್ಟೇ ತುಂಬಾ ದೊಡ್ಡದಾಗಿ ಸ್ಪೇಸ್ ಮಾಡಿದ್ದಾರೆ. ಇವಾಗ ಬಂದು ರೀಚ್ ಆದ್ವಿ ಈಶಾ ಫೌಂಡೇಶನ್ ಹತ್ರ. ಸೊ ಇವಾಗ ನೋಡಕ್ಕೆ ಹೋಗ್ಬೇಕು. ಪಾರ್ಕ್ ಮಾಡಿ ಕಾರ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಈ ಈಶಾ ಫೌಂಡೇಶನ್ ಬಗ್ಗೆ ಹೇಳಬೇಕು ಅಂತಂದರೆ, ಇದನ್ನು ಸ್ಟಾರ್ಟ್ ಮಾಡಿದವರು ಸದ್ಗುರು ಇನ್ ದ ಇಯರ್ 1992 ಅಲ್ಲಿ. ಇಲ್ಲಿ ಶಿವನ ಒಂದು ಸ್ಟ್ಯಾಚು ಇದ್ರೆ ಅದು ನೋಡೋಕ್ಕೋಸ್ಕರ ಎಷ್ಟು ಜನ ಬರ್ತಾರೋ, ಅದೇ ಥರನೇ ಮೇನ್ ಇಂಪಾರ್ಟೆಂಟ್ಲಿ ಯೋಗ ಮತ್ತು ಮೆಡಿಟೇಷನ್ ಮಾಡೋಕ್ಕೆ ಮತ್ತು ಹಲವಾರು ಸ್ಪಿರಿಚುಯಾಲಿಟಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೋಸ್ಕರ ಕೂಡ ಜನ ಇಲ್ಲಿ ಬರ್ತಾರೆ. ಸ್ಪೇಸ್ ಮಾತ್ರ ಇದು ತುಂಬಾ ದೊಡ್ಡದಾಗಿದೆ. ಟೋಟಲ್ 150 ಎಕರೆಯಷ್ಟು ಜಾಗನ ಯೂಸ್ ಮಾಡ್ಕೊಂಡಿದ್ದಾರೆ ಇದನ್ನ ಈ ಈಶಾ ಫೌಂಡೇಶನ್ಗೆ. ಒಂದು ಚಿಕ್ಕದಂತ ಲಿಂಗ ಇಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ಕೆಳಗಡೆ. ಬೇಕು ಅಂದರೆ ನಾವು ಅಲ್ಲಿ ಅದಕ್ಕೆ ನೀರು ಮತ್ತು ಹೂವನ್ನ ಕೂಡ ಮಾರ್ತಿರ್ತಾರೆ ಪಕ್ಕದಲ್ಲೇ, ತಗೊಂಡು ಅಲ್ಲಿಗೆ ಹಾಕ್ಬಿಟ್ಟು ಬರ್ಬೋದು. ನಮಗೇನೋ ವಾಲಂಟಿಯರ್ ಕೆಲಸ ಮಾಡಬೇಕು ಅಂತ ಇಷ್ಟ ಇದ್ದರೆ ನಮ್ಮ ನೇಮ್ನಲ್ಲಿ ಅಪ್ಡೇಟ್ ಮಾಡಿಸ್ಬೋದು. ಈಶಾ ಫೌಂಡೇಶನ್ ಅವ್ರದ್ದು ವಾಟ್ಸಪ್ ಕಮ್ಯುನಿಟಿ ಇದೆ, ಅಲ್ಲಿ ಸ್ಕ್ಯಾನರ್ ಕೋಡ್ನ ಡಿಸ್ಪ್ಲೇ ಮಾಡಿರ್ತಾರೆ. ನಮ್ಗೆ ಬೇಕು ಅಂದರೆ ಜಾಯ್ನ್ ಆಗ್ಬೋದು. ಮತ್ತು ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ರೆ ನಾವು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಫಸ್ಟ್ ಎಲ್ಲಿ ಹೋಗಬೇಕು, ನೆಕ್ಸ್ಟ್ ಯಾವ ಪ್ಲೇಸ್ ಕವರ್ ಮಾಡಬೇಕು ಅಂತೆಲ್ಲ. ಬುಲಕ್ ಕಾರ್ಟ್ ವ್ಯವಸ್ಥೆ ಇರುತ್ತೆ. ಸೊ ಹಸುಗಳದ್ದು ಎತ್ತಿನ ಗಾಡಿ ಥರ ಬರುತ್ತೆ ಅದು. ಅಲ್ಲಿ ಅದನ್ನು ಹತ್ತಿ ಒಬ್ರಿಗೆ 10 ರೂಪಾಯಿ. ಈ ಶಿವನ್ ಸ್ಟ್ಯಾಚುಯಿಂದ ಇನ್ನೊಂದು ಗೇಟ್ ಇದೆ ದೇವಸ್ಥಾನಕ್ಕೆ, ಅಲ್ಲಿಗೇನೋ ಕರ್ಕೊಂಡೋಗಿ ಬಿಡ್ತಾರೆ. ಆಗ ಶಿವ ಐಡಲ್ ನೋಡ್ಕೊಂಡು ಬಂದ್ವಿ. ಬುಲಕ್ ಕಾರ್ಟಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರಂತೆ, ಅಲ್ಲಿ ಕಾಯ್ತಾ ಇದ್ದೀವಿ. ನಡ್ಕೊಂಡು ಹೋಗೋರು ಕೂಡ ಹೋಗ್ಬೋದು, ಇಲ್ಲ ಅಂತಂದರೆ ಈ ಬುಲಕ್ ಕಾರ್ಟ್ ಹತ್ಕೊಂಡು ಕೂಡ ಹೋಗ್ಬೋದು. ಕುತ್ಕೊಂಡಿದ್ದೀವಿ, ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರು. ಅಕ್ಕಪಕ್ಕ ಏನಾರ ಅಂಗಡಿಗಳು ಇಟ್ಟಿರ್ತಾರೆ, ಏನಾರ ಬೇಕು ಅಂತ ತಗೊಂಡು ತಿನ್ಬೋದು. ಈಗ ಕಾಣಿಸ್ತಿದ್ದಿಲ್ಲ ಅದೇ ಹಸುಗಳು. ಈ ಹಸುಗಳನ್ನ ಯೂಸ್ ಮಾಡಿಕೊಂಡು 1 by 1 ಸೊ ಕರ್ಕೊಂಡು ಹೋಗ್ತಾರೆ, ಒಂದಾದ್ಮೇಲೆ ಒಂದೊಂದು ಹಸುಗಳನ್ನ. ನರ್ಸರಿ ಕೂಡ ಇತ್ತು ಅಲ್ಲಿ. ಸೊ ಏನಾರ ಪ್ಲ್ಯಾಂಟ್ಸ್ ಬೇಕಂದರೆ ತೊಗೊಂಡೋಗ್ಬೋದಾಗಿತ್ತು. ಗೊತ್ತಿರೋ ಹಾಗೆ ಸದ್ಗುರು ಅವರು ಸೇವ್ ಸಾಯಿಲ್ ಅನ್ನೋ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ಸಸ್ಯಗಳನ್ನ ನೆಡುವಂತಹ ಒಂದು ಕಾನ್ಸೆಪ್ಟ್ ಇತ್ತು. ಮತ್ತು ಬಸ್ ವ್ಯವಸ್ಥೆ ಕೂಡ ಇದೆ, ಬಸ್ಸಲ್ಲಿ ಕೂಡ ನಾವು ಬರ್ಬೋದು ಇಲ್ಲಿಗೆ. ಮತ್ತು ಸ್ನ್ಯಾಕ್ಸ್ ಏನಾದರೂ ಬೇಕು ಅಂದರೆ ಹೋಟೆಲ್ ಇದೆ, ಮತ್ತು ಸ್ವೀಟ್ ಅಂಗಡಿ, 1-2-3 ಸ್ನ್ಯಾಕ್ಸ್ ಅಂಗಡಿಗಳು ಎಲ್ಲ ಇದೆ. ಶಿವಂದು ಟೋಟಲ್ ಹೈಟ್ 112 feet ಇರೋದು. ಮಾಡ್ತು ಧ್ಯಾನಲಿಂಗ ಮಾತ್ರ. ಸೊ ಇವಾಗ ಅಲ್ಲಿ ಒಳಗಡೆ ಹೋಗ್ಬೇಕು. ಫೋನ್ ಅಲೋ ಮಾಡೋದಿಲ್ವಂತೆ. ಸೊ ಫೋನು ಬ್ಯಾಗ್ಸ್ ಏನೇ ಇದ್ರೂ ಒಂದು ಕೌಂಟರಲ್ಲಿ ಇಟ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ಬೇಕಂತೆ. ವಾಪಸ್ ಬಂದಮೇಲೆ ಅದನ್ನೆಲ್ಲ ಇಸ್ಕೊಬೇಕಂತೆ. ಸೊ ಇದಕ್ಕೆ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಊಟ ಮಾಡ್ಕೊಂಡು ಅಲ್ಲಿ ಹೋಗೋಣ ಅಂತ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೋಟ್ಲಿಗೆ ಬಂದ್ವಿ. ನಾವು ಹೋಟ್ಲಲ್ಲಿ ವೆಜ್ ಬಿರಿಯಾನಿ ಮತ್ತು ನೂಡಲ್ಸ್ ತಿಂದ್ವಿ. ಎರಡೂ ಕೂಡ ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಮಾತ್ರ. ಅಲ್ಲಿ ಇದೇ ಕೌಂಟರ್ ನಮ್ಮ ಮೊಬೈಲ್ ಡೆಪಾಸಿಟ್ ಮಾಡೋಕ್ಕೆ ಮತ್ತು ಏನಾರ ಬ್ಯಾಗ್ಸ್ ತಂದಿರೋದನ್ನೆಲ್ಲ ಡೆಪಾಸಿಟ್ ಮಾಡ್ಬಿಟ್ಟು ಹೋಗ್ಬೇಕು ಒಳಗಡೆ. ಇದೇ ಧ್ಯಾನಲಿಂಗ ಅದು ಎಂಟ್ರೆನ್ಸು. ಸೊ ಇಲ್ಲಿ ಚೆಕ್ ಮಾಡಿ ಕಳಿಸ್ತಾರೆ ನಮ್ಮ ಮೊಬೈಲ್ಸು ಬ್ಯಾಗ್ಸ್ ಏನಾರು ಇದೆಯಾ ಅಂತ. ಮತ್ತು ಡೆಪಾಸಿಟ್ ಸೆಂಟರು 8 ಗಂಟೆಗೆ ಕ್ಲೋಸ್ ಆಗುತ್ತೆ. 8 ಗಂಟೆ ಒಳಗಡೆ ನಾವು ಬಂದು ನಮ್ಮದು ಬ್ಯಾಗ್ ಮೊಬೈಲ್ನ ಇಸ್ಕೋಬೇಕು. ಇಲ್ಲ ಅಂತಂದರೆ ನಾವು ನಾಳೆ ಬೆಳಗ್ಗೆ ಗಂಟೆ ಕಾಯಬೇಕು. ಒಳಗಡೆನೂ ಅಷ್ಟೇ 2-3 ನಿಮಗೆ ಲಿಂಗಗಳು ಸಿಗುತ್ತೆ. ಮತ್ತು ಒಂದು ಯೋಗ ಮಾಡೋ ಸೆಂಟರ್ ಇದೆ, ಶಾಪಿಂಗ್ ಮಾಡೋದಕ್ಕೆ, ಮತ್ತು ಒಂದು ಮೆಡಿಟೇಷನ್ ಮಾಡೋಕ್ಕೆ ದೊಡ್ಡದಾದ ಲಿಂಗ ಇದೆ. ಮತ್ತು ಈವ್ನಿಂಗ್ 7 o'clock ಲೈಟ್ ಶೋ ಇತ್ತು. ಬಟ್ ನಮಗೆ ಟೈಮ್ ಆಗಲಿಲ್ಲ ಅಂತ ನಾವು ಆ ಲೈಟ್ ಶೋ ನೋಡೋಕ್ಕೆ ಹೋಗಲಿಲ್ಲ. ಎಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಒಂದು ಫೋಟೋ ತೊಗೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಪಳನಿಗೆ. ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಟಿಲ್ ದೆನ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.